ಟೇಸ್ಟಿಯಾದ ಹಾಗೂ ಕ್ರೀಮಿಯಾದ ಪನ್ನೀರ್ ಬಟರ್ ಮಸಾಲ ಯಾರಿಗೆ ತಾನೇ ಇಷ್ಟ ಇರಲ್ಲ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಮೊದಲಿಗೆ ಒಂದು ಪ್ಯಾನ್ನ ಕಾಯೋದಕ್ಕೆ ಇಡಬೇಕು. ನಂತರ 2 ಸ್ಪೂನಷ್ಟು ಎಣ್ಣೆ, 1 ಇಂಚಷ್ಟು ಚಕ್ಕೆ, 1 ಏಲಕ್ಕಿ, ಅನಾನಸ್ ಹೂವು, ಅರ್ಧ ಚಮಚದಷ್ಟು ಸೋಂಪು ಕಾಳು, 5 ಲವಂಗ, ಉದ್ದಕ್ಕೆ ಹೆಚ್ಚಿರೋ 2 ಈರುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ. ಅದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ 1 ಇಂಚಷ್ಟು ಶುಂಠಿಯನ್ನು ಹಾಕಬೇಕಾಗತ್ತೆ. ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಇದಾದ ನಂತರ 2 ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನು, ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಈಗ ಗೋಡಂಬಿ ಹಾಗೂ ಬಾದಾಮಿನ ಹಾಕಿದ್ದೀನಿ, ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಮೊಸರು ಆದಷ್ಟು ಫ್ರೆಶ್ ಆಗಿರಲಿ. ಈ ಮೊಸರಿಗೆ 1/4 ಚಮಚದಷ್ಟು ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, 2 ಚಮಚ ಅಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಇದೆಲ್ಲ ಪುಡಿಗಳನ್ನು ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೊಸರಿನ ಪೇಸ್ಟ್ ಆ್ಯಡ್ ಮಾಡೋದ್ರಿಂದಾನೇ ಕರಿ ತುಂಬ ಟೇಸ್ಟಿಯಾಗಿ ಬರೋದು. ಈಗ ಪ್ಯಾನ್ಗೆ ಎಣ್ಣೆ ಹಾಕಿ ಪನ್ನೀರ್ ಕ್ಯೂಬ್ಸ್ನ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆದರೆ ಸಾಕು. ಈಗ ಅದೇ ಪ್ಯಾನ್ಗೆ 1 ಸ್ಪೂನಷ್ಟು ಬಟರ್ ಹಾಕಿದ್ದೀನಿ. ಆ ಬಟರ್ಗೆ ಪಲಾವ್ ಎಲೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೊಳ್ಳಿ. ಸ್ವಲ್ಪ ಬ್ರೌನಿಷ್ ಆದ ನಂತರ ಮೊಸರಿನ ಪೇಸ್ಟ್ ಏನು ತಯಾರು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕಾಗತ್ತೆ. ಪೇಸ್ಟ್ ಹಾಕಿದ ನಂತರ ಇದನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಈರುಳ್ಳಿ ಹಾಗೂ ಟೊಮ್ಯಾಟೊ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕಬೇಕಾಗತ್ತೆ. ಆ ಮಸಾಲೆನ ಹಾಕಿ ಈಗ ಮಿಕ್ಸ್ ಮಾಡಿ ಚೆನ್ನಾಗಿ. ಮಿಕ್ಸ್ ಮಾಡಿದ ನಂತರ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿನ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಾದ ನಂತರ ಸ್ವಲ್ಪ ನೀರನ್ನು ಕೂಡ ಬೆರೆಸ್ಬೇಕಾಗತ್ತೆ. ನೀರು ಹಾಕಿದ ನಂತರ ಎಲ್ಲ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿದ ನಂತರ ಮಸಾಲೆನ ಕುದಿಯೋಕೆ ಬಿಡಬೇಕಾಗತ್ತೆ. ಮಸಾಲೆ ಇನ್ನೇನು ಕುದೀತಾ ಇದೆ ಅನ್ನೋವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ 1 ಚಮಚದಷ್ಟು ಸಕ್ಕರೆನ ಹಾಕಬೇಕಾಗತ್ತೆ. ಸಕ್ಕರೆನ ಹಾಕೋದ್ರಿಂದ ಮೊಸರು ಹುಳಿ ಏನಾದರೂ ಇದ್ದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಈಗ ಕುದ್ದ ನಂತರ ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡಿ. ಪನ್ನೀರ್ ಹಾಕಿದ್ಮೇಲೆ ತುಂಬ ಜಾಸ್ತಿ ಮಸಾಲೆನ ಕುದಿಸೋಕ್ಕೆ ಹೋಗಬೇಡಿ. ಪನ್ನೀರ್ನೆಲ್ಲ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. 1 ಕುದಿ ಬಂದ ನಂತರ ಈಗ ಕಸೂರಿ ಮೇಥಿನ ಆ್ಯಡ್ ಮಾಡಿ, ಫ್ರೆಶ್ ಕ್ರೀಮ್ನು ಕೂಡ ಆ್ಯಡ್ ಮಾಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನೋಡಿ, ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ನೋಡಿ, ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.